ಏರ್ಟೆಲ್ ಹಾಗೆ ಜಿಯೋ ತನ್ನ ರೀಚಾರ್ಜ್ ಲೆವೆಲ್ ಅನ್ನ ಜಾಸ್ತಿ ಮಾಡ್ಕೊಂಡಿದೆ. ಈ ಟೆಲಿಕಾಂ ದರ ಅಂತಾರಲ್ವಾ, ಈ ಟೆಲಿಕಾಂ ದರವನ್ನ ಈ ಏರ್ಟೆಲ್ ಆಗಿರ್ಬೋದು ಹಾಗೆ BSNL ಆಗಿರ್ಬೋದು ಹೆಚ್ಚು ಮಾಡ್ಕೊಂಡಿದೆ. ಜನರೆಲ್ಲರೂ ಕೂಡ BSNL ನತ್ತ ಮುಖ ಮಾಡ್ತಾ ಇದ್ದಾರೆ. BSNL ತನ್ನ ದರವನ್ನ ಕಡಿಮೆ ಮಾಡ್ಕೊಂಡಿದೆ, ಹಾಗೆ ಹಳ್ಳಿಗಳಲ್ಲೂ ಕೂಡ ತನ್ನ ಟವರ್ ಅನ್ನ ಇಟ್ಕೊಂಡಿದೆ. ಈ ಒಂದು ಕಾರಣಕ್ಕೋಸ್ಕರ ಎಲ್ರೂ ಕೂಡ BSNL ಅಂತ ಹೇಳ್ತಾ ಇದ್ದಾರೆ. BSNL ನಲ್ಲಿ ರೀಚಾರ್ಜ್ ತುಂಬಾನೇ ಕಡಿಮೆ ಇದೆ, ಹಾಗೆ ಯಾವೆಲ್ಲ ಫೆಸಿಲಿಟಿಗಳಿದೆ, ಜನರು BSNL ಗೆ ಸ್ವಿಚ್ ಆಗ್ಬೇಕು ಅಥವಾ ಜಿಯೋದಿಂದ ಅಥವಾ ಏರ್ಟೆಲ್ ನಿಂದ BSNL ಗೆ ಸ್ವಿಚ್ ಆಗ್ಬೇಕು ಅನ್ನುವಂತಹ ಮಾತನ್ನ ಜನ ಆಡ್ತಾ ಇದ್ದಾರೆ. ಹಾಗಾದ್ರೆ ಹೇಗೆ ಸ್ವಿಚ್ ಆಗೋದು, ಹೇಗೆ ಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನನ್ನ ಕೊಲೀಗ್ಸ್ ವಿನಾಯಕ್ ಅವ್ರು ಕೊಡ್ತಾರೆ. ವಿನಾಯಕ್ ಅವರೇ, ಜಿಯೋ ಅಥವಾ ಏರ್ಟೆಲ್ ನಲ್ಲಿರುವಂತಹ ಗ್ರಾಹಕರು, ಆ ಸಿಮ್ ಅನ್ನ ಯೂಸ್ ಮಾಡ್ತಾ ಇರುವಂತಹ ಗ್ರಾಹಕರು ಹೇಗೆ BSNL ಗೆ ಸ್ವಿಚ್ ಆಗ್ಬಾರ್ದು ಅಥವಾ ಪೋರ್ಟ್ ಹೇಗೆ ಆಗಬಹುದು? ಖಂಡಿತ ಕಾವ್ಯ, ಏನು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಜಿಯೋ ಮತ್ತೆ ಏರ್ಟೆಲ್ ಎರಡೂ ಕಂಪನಿಗಳು ಸಹಿತ ಏನು ಪ್ರೀಪೇಯ್ಡ್ ಗ್ರಾಹಕರ ಯೋಜನೆಗಳನ್ನ ಏನು ಸಿಕ್ಕಾಪಟ್ಟೆ ದರನ ಹೆಚ್ಚಿಗೆ ಮಾಡಿದೆ. ಅಂದ್ರೆ ಸುಮಾರು 100-120 ರೂಪಾಯಿ ಹೆಚ್ಚಿಗೆ ಆಗಿದೆ. ಹೀಗಾಗಿ ಜನ ಏನು ಮತ್ತೆ ಮರಳಿ ಗೂಡಿಗೆ ಬರ್ತಾರೆ ಅನ್ನುವಂತೆ ಹಾಗೆ BSNL ಗೆ ಪೋರ್ಟ್ ಆಗಕ್ಕೆ ಮುಂದಾಗ್ತಿದ್ದಾರೆ. ಈಗ ಜನ ನಮಗೆ ಸಾಕಷ್ಟು ಜನ ಕಾಲ್ ಮಾಡ್ತಾ ಇರ್ತಾರೆ ಆಫೀಸ್ ಫೋನ್ಗೆ, ಹೇಗೆ ಪೋರ್ಟ್ ಆಗೋದು, ಹೇಗಿಲ್ಲ, ಅದು ಹೆಂಗೆ ಎಲ್ಲಿ ಸಿಗುತ್ತೆ ಸಿಮ್ ಅನ್ನುವಂಥದ್ದು ಕೂಡ ಜನರಿಗೆ ಗೊತ್ತಿಲ್ಲ. ಯಾಕಂದ್ರೆ ಇಷ್ಟು ದಿವಸ ಒಂದು 10-12 ವರ್ಷ ಆಯ್ತು BSNL ಸಿಮ್ ಅನ್ನು ಜನ ಬಳಕೆ ಮಾಡಿಲ್ಲ. ಈ ಒಂದಿಷ್ಟು ಗೊಂದಲ ಕೂಡ ಜನರಲ್ಲಿದೆ. ಹೀಗಾಗಿ ನಾನು ಒಂದು ಲೈವ್ ಆಗಿ ತೋರಿಸ್ತೀನಿ ಯಾವ ರೀತಿಯಾಗಿ ಪೋರ್ಟ್ ಆಗಬೇಕು ಅನ್ನುವಂಥದ್ದನ್ನ. ನಾವಿಲ್ಲಿ ನೋಡ್ಬೋದು, ನೀವು ಏನು BSNL ಗೆ ಪೋರ್ಟ್ ಆಗಬೇಕು ಅಂತಂದ್ರೆ ನೀವು ಒಂದು ಚಾರ್ಟ್ ಅನ್ನ ಸ್ಟಾರ್ಟ್ ಮಾಡಿ. ಇಲ್ಲಿ ನೀವು ಯಾರಿಗೆ ಕಳಿಸ್ಬೇಕು ಅಂತಂದಾಗೆ 1900 ನಂಬರ್ಗೆ ನೀವು ಮೆಸೇಜ್ ಅನ್ನ ಕಳಿಸ್ಬೇಕಾಗತ್ತೆ. ಏನು ಅಂತಂದ್ರೆ ಪೋರ್ಟ್ ಅಂತ, PORT, ಈ ಎಲ್ಲಾ ಲೆಟರ್ಗಳು ಕೂಡ ಕ್ಯಾಪಿಟಲ್ ಲೆಟರ್ ಆಗಿರ್ಬೇಕು. ಹಾಗೇನೆ ಒಂದು ಸ್ಪೇಸ್ ಅನ್ನ ಬಿಡ್ಬೇಕಾಗತ್ತೆ. ಒಂದು ಸ್ಪೇಸ್ ಬಿಟ್ಟು ನಿಮ್ಮ ನಂಬರ್ ಏನಿರುತ್ತೆ ಆ ನಂಬರ್ನಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಈ ನಂಬರ್ ಅನ್ನ ಮೆನ್ಷನ್ ಮಾಡಿಬಿಟ್ಟು ನೀವು ಯಾವ ಸಿಮ್ ಅಲ್ಲಿ ಕಳಿಸ್ತೀರಾ ಆ ಸಿಮ್, ಅಂದ್ರೆ ನೀವು ಯಾವ ಸಿಮ್ ಅನ್ನ ಯೂಸ್ ಮಾಡ್ತಿರ್ತಾರೆ, ಯಾವ ನಂಬರ್ ಯೂಸ್ ಮಾಡ್ತಿರೋ ಅದೇ ನಂಬರ್ ಇಂದ ನೀವು ಒಂದು ಮೆಸೇಜ್ ಅನ್ನ 1900ಗೆ ಕಳಿಸ್ಬೇಕು, ಸೆಂಡ್ ಮಾಡಬೇಕಾಗತ್ತೆ. ಈಗ ಸೆಂಡ್ ಮಾಡಿದಾಗೆ ನಿಮಗೆ ಒಂದು ರಿಪ್ಲೈ ಬರುತ್ತೆ, ಒಂದು 6 ಅಂಕಿಗಳ ಅಂದ್ರೆ ಒಂದು OTP ಟೈಪ್ ಒಂದು ನಂಬರ್ ಬರುತ್ತೆ. ಆ ನಂಬರ್ ಬಂದ ತಕ್ಷಣ ನೀವು ಅದನ್ನ BSNL ಎಲ್ಲಿ ಸಿಮ್ ಅನ್ನ ಕರೆಸ್ತಿರೋ ನೋಡಿ, ನನಗೊಂದು ಮೆಸೇಜ್ ಬಂತು, ಜಸ್ಟ್ ಒಂದು ಮೆಸೇಜ್ ಬರುತ್ತೆ. ಈಗ ಆ ಮೆಸೇಜ್ ಅನ್ನ ತೆಗೆದುಕೊಂಡು ಹೋಗಿ BSNL ಶಾಪ್ಗೆ ಕೊಡ್ಬೇಕಾಗುತ್ತೆ. ಆ BSNL ಶಾಪ್ಗೆ ಕೊಟ್ಟಾಗ ನಿಮಗೆ ಒಂದು ಹೊಸ ಸಿಮ್ ಅನ್ನು ಕೊಡ್ತಾರೆ. ಅದಕ್ಕೆ ಸುಮಾರು ಒಂದು 100-150 ರೂಪಾಯಿ ಅಂದ್ರೆ ಮಿನಿಮಮ್ ಅಮೌಂಟ್ ಇರುತ್ತೆ. ಆ ಒಂದು ಅಮೌಂಟ್ ಅನ್ನ ಕಟ್ಬಿಟ್ಟು ನೀವು ಹೊಸ BSNL ಸಿಮ್ ಅನ್ನ ಖರೀದಿ ಮಾಡಬಹುದು, ಆ ಸಿಮ್ ಅನ್ನ ಬಳಕೆ ಮಾಡಬಹುದು. ಅಂದ್ರೆ ಮಿನಿಮಮ್ ಒಂದು 24 hours to 48 hours ಅಲ್ಲಿ ನಿಮ್ಗೆ BSNL ಸಿಮ್ ಆನ್ ಆಗುತ್ತೆ. ಅಂದ್ರೆ ನಿಮ್ದು ಏರ್ಟೆಲ್ ಜಿಯೋ ಏನಿರುತ್ತೋ ಆ ಸಿಮ್ ಬ್ಲಾಕ್ ಆಗುತ್ತೆ. ಆ ಸಿಮ್ ಅನ್ನ ತೆಗೆದ್ಬಿಟ್ಟು ನೀವು BSNL ಸಿಮ್ ಅನ್ನ ಹಾಕೋಬಹುದು, ಯೂಸ್ ಮಾಡ್ಕೋಬಹುದು. ಇದಿಷ್ಟು ಪೋರ್ಟಬಲ್ ಮಾಡುವಂತ ಪ್ರಕ್ರಿಯೆ. ಒಂದು ವೇಳೆ ನೀವು ಆಂಧ್ರನೋ, ತೆಲಂಗಾಣನೋ ಅಥವಾ ಹರಿಯಾಣನೋ, ಡೆಲ್ಲಿಯಿಂದ ನೀವು ಸಿಮ್ ಅನ್ನ ಖರೀದಿ ಮಾಡಿದ್ರೆ, ಅಂದ್ರೆ ನಿಮ್ಮ ಜಿಯೋ ಅಥವಾ ಏರ್ಟೆಲ್ ಸಿಮ್ ಅನ್ನ ಅಲ್ಲಿಂದ ಖರೀದಿ ಮಾಡಿದ್ರೆ, ನೀವು BSNL ಗೆ ಸ್ವಿಚ್ ಆಗಬೇಕು ಅಂದ್ರೆ, ಪೋರ್ಟ್ ಆಗಬೇಕು ಅಂತಂದ್ರೆ ಮಿನಿಮಮ್ 7 days ಬೇಕಾಗುತ್ತೆ. ಅಲ್ಲಿವರೆಗೂ ನೀವು ಕಾಯ್ಬೇಕಾಗತ್ತೆ. ಅದಾದ ನಂತರ ಪೋರ್ಟ್ ಆದ ನಂತರ ಯೂಸ್ ಮಾಡಬಹುದು. ಇದಿಷ್ಟು ಪೋರ್ಟಬಲ್ ಪ್ರೋಸೆಸ್ ಆಗಿದೆ. ವಿನಾಯಕ್ ಅವರೇ, ಇನ್ನೊಂದು ವಿಚಾರ ಎಲ್ಲರ ತಲೆಯಲ್ಲೂ ಇದೆ, BSNL ಇಷ್ಟು ಕಡಿಮೆ ದರವನ್ನ ಯಾಕೆ ಇಟ್ಟಿದೆ? ಜಿಯೋ ಏರ್ಟೆಲ್ ಅಂತೂ ಕೈಗೆ ಸಿಗ್ತಾ ಇಲ್ಲ, ಆ ಲೆವೆಲ್ಗೆ ಇಟ್ಕೊಂಡಿದೆ ತಮ್ಮ ರೀಚಾರ್ಜ್ ಲೆವೆಲ್ ನ ಅಥವಾ ರೀಚಾರ್ಜ್ ಪ್ರೈಸ್ ನ. ಈ BSNL ಯಾಕೆ ಇಷ್ಟು ಕಡಿಮೆ? ಅಂದ್ರೆ ಜಿಯೋ ಒಂದಿಷ್ಟು ವರ್ಷಗಳ ಕಾಲ ಅಂದ್ರೆ ಆರಂಭದಲ್ಲಿ ಎಲ್ಲರಿಗೂ ಫ್ರೀ ಅಂತ ಕೊಡ್ತು. ಜನರೆಲ್ಲಾ ಮುಗಿಬುತ್ತಿ ತಗೊಂಡ್ರು. ಅಂದ್ರೆ ಡೈಲಿ 2 GB ಡಾಟಾ, ಆಗಿನ ಕಾಲದಲ್ಲಿ 1 GB ಡಾಟಾ ಸಿಗೋದೇ ಕಷ್ಟ ಆಗಿತ್ತು. ಅಂತದ್ರಲ್ಲಿ ಅಂಬಾನಿ ಬಂದ್ಬಿಟ್ಟು ಫ್ರೀ ಆಗಿ ಡಾಟಾ ಕೊಡ್ತೀನಿ ಅಂದಾಗ ಎಲ್ಲರೂ ಮುಗಿಬಿದ್ರು, ಕ್ಯೂ ನಿಂತು ಜಿಯೋ ಸಿಮ್ ಅನ್ನ ಖರೀದಿಸಿದ್ರು. ಅದಾಗಿ 3 ತಿಂಗಳ ನಂತರ ಒಂದಿಷ್ಟು ಹೈಕ್ ಆಯ್ತು, ಒಂದು ಮಿನಿಮಮ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಿದ್ರು. ಇತ್ತೀಚೆಗೆ ಕಳೆದ ತಿಂಗಳು ತಾನೇ ಈಗ ಸಿಕ್ಕಾಬಡೆ ಹೈಕ್ ಮಾಡಿದಾರೆ. ಅಂದ್ರೆ ಮಿನಿಮಮ್ 300 ರೂಪಾಯಿ. ನೀವೀಗ 28 ದಿವಸ ನೀವೇನಾರ ಸಿಮ್ ಆನ್ ಮಾಡಬೇಕು, ನಿಮ್ಗೆ ಇನ್ಕಮಿಂಗ್ ಕಾಲ್ ಬೇಕು, ಔಟ್ ಗೋಯಿಂಗ್ ಕಾಲ್ ಬೇಕಂದ್ರೆ ಮಿನಿಮಮ್ ನೀವು 300 ರೂಪಾಯಿನ ಕಟ್ಟಬೇಕಾಗುತ್ತೆ ಒಂದು ತಿಂಗಳಿಗೆ. ಅದೇ ನಾವು BSNL ಗೆ ಹೋದ್ರೆ ಬರೀ 200 ರೂಪಾಯಿ, ಅದು 60 ದಿವಸ. ಯಾಕಂದ್ರೆ ಸರ್ಕಾರಿ ಸ್ವಾಮ್ಯದ ಕಂಪನಿ BSNL. ಬಟ್ ಆದ್ರೆ ಏನು, ಇದು ಜಿಯೋ 4G ಇದೆ, 5G ಇದೆ. ಏರ್ಟೆಲ್ ಕೂಡ 4G 5G ಇದೆ. ಆಲ್ಮೋಸ್ಟ್ ಇಂಡಿಯಾದಲ್ಲಿ 5G ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ, ಜಿಯೋ ಆಗ್ಲೇ ಏರ್ಟೆಲ್. ಬಟ್ ಇನ್ನು BSNL ಸ್ಟಾರ್ಟ್ ಆಗಿಲ್ಲ, 5G 4G ಅಲ್ಲೇ ಇದೆ. ಬಟ್ ಆದ್ರೆ ಪ್ರೈಸ್ ಕಮ್ಮಿ ಇದೆ. 199ಗೆ ನಿಮಗೆ 30 days ಸಿಗುತ್ತೆ, 60 GB ಡಾಟಾ ಸಿಗುತ್ತೆ. ಅಂದ್ರೆ ಪರ್ ಡೇ 2 GB ಡಾಟಾ ಸಿಗುತ್ತೆ. ಇದೇ ಕಾರಣಕ್ಕೆ ಒಂದಿಷ್ಟು ದರಗಳ ಕಮ್ಮಿ ಆಗಿರೋ ಕಾರಣ ಎಲ್ಲರೂ BSNL ಗೆ ಸ್ವಿಚ್ ಆಗಬೇಕಂತ ಯೂಸ್ ಮಾಡ್ತಿದ್ರೆ. ಬಟ್ ಇನ್ನೊಂದು ಪ್ರಮುಖವಾಗಿ ಏನಂತಂದ್ರೆ, ಏನೋ ಒಂದಿಷ್ಟು ಎಂಪ್ಲಾಯ್ಗಳು ಇರ್ತಾರಲ್ಲ, ಎಂಪ್ಲಾಯ್ಗಳು ಕೆಲಸ ಮಾಡೋರಿಗೆ ಡೈಲಿ ಒಂದಿಷ್ಟು 2 GB ಡಾಟಾ ಬೇಕಾಗುತ್ತೆ, 3 GB ಡಾಟಾ ಬೇಕಾಗುತ್ತೆ. ಡಿಪೆಂಡ್ಸ್ ಅಪಾನ್ ಅವರು ಏನು ವರ್ಕ್ ಮಾಡ್ತಾರೋ ಅವ್ರ ಮೇಲೆ. ಬಟ್ ಮನೆಯಲ್ಲಿ ಮಹಿಳೆಯರು ಇರ್ತಾರೆ, ಒಂದಿಷ್ಟು ವೃದ್ಧರು ಇರ್ತಾರೆ. ಅಂದ್ರೆ ಮನೆಯಲ್ಲಿ ಏನೋ ಸುಮ್ಮನೆ ಡೈಲಿ ಮಾತಾಡಕ್ಕೆ ಅದಕ್ಕೆ ಬೇಕಂತ ಟೈಮಲ್ಲಿ
ಬೆಸ್ಟ್ ಅಂದ್ರೆ BSNL. ಯಾಕೆಂತಂದ್ರೆ 300 ರೂಪಾಯಿ ಒಂದು ಹಳ್ಳಿ ಕಡೆ ಅದಷ್ಟು ಜಾಸ್ತಿ ಅಮೌಂಟ್ ಆಗುತ್ತೆ. ಒಂದ್ ತಿಂಗಳಿಗೆ ಒಂದ್ ಸಿಮ್ಮಿ 300 ರೂಪಾಯಿ ಅಂತಂದ್ರೆ ಮನೇಲಿ ಗಂಡ ಹೆಂಡತಿ ಇಬ್ರು ಮಕ್ಕಳು ಅಂದ್ರೆ ಅಲ್ಲಿಗೆ 1200 1500 ರೂಪಾಯಿ ಬಿಲ್ ಆಗುತ್ತೆ. ಎಲ್ಲಿಂದ ತರ್ತಾರೆ? ಆಗ್ಲೇ ಸಿಕ್ಕಾಬಟ್ಟೆ ಆರ್ಥಿಕತೆ ಸಾಕಷ್ಟು ಜರ್ಜರಿತವಾಗಿದೆ. ಇದರ ನಡುವೆ ಇಷ್ಟೊಂದು ದುಬಾರಿ ಮೊತ್ತದ ಬಿಲ್ ಆದ್ರೆ ಕಟ್ಟೋರು ಕೂಡ ಕಷ್ಟ ಆಗುತ್ತೆ. ಇದೇ ಕಾರಣಕ್ಕೆ ನಮಗೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ ಹಳ್ಳಿಗಳಿಂದನೇ. ಈ ಕುಂದಗೋಳ ಆಗಿರ್ಬೋದು, ಹುಬ್ಳಿ ಧಾರವಾಡ ಕಡೆ, ಸಂಶಯ ಆಗಿರ್ಬೋದು, ಈ ಕಡೆ ಕೊಟ್ಟೂರು, ಈ ಕಡೆ ಭಾಗದಲ್ಲಿ ನಮಗೆ ಒಂದಿಷ್ಟು ಫೋನ್ಗಳ ಬರ್ತಾ ಇದೆ. ಯಾಕೆ ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಹೇಗೆ ಪೋರ್ಟ್ ಆಗೋದು, ನಮಗೆ ಸಿಮ್ ಎಲ್ಲಿ ಸಿಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಅವ್ರಿಗಿಲ್ಲ. ಜಸ್ಟ್ ಏನಂತ ಅಂದ್ರೆ BSNL ಅಲ್ಲಿ ಹಳ್ಳಿಗಳಲ್ಲಿ ಬಹುಶಃ ಸಿಗಲ್ಲ, ನೆಟ್ವರ್ಕ್ ಇರುತ್ತೆ, ಇಲ್ಲ ಅಂತ ಅಲ್ಲ, ಬಟ್ ಸಿಮ್ ಸಿಗಲ್ಲ ನಿಮಗೆ. ಇನ್ ತಾಲೂಕು ಪ್ಲೇಸ್ ಅಲ್ಲಿ ನಿಮಗೆ BSNL ಕಚೇರಿ ಇರುತ್ತೆ, ಡೈರೆಕ್ಟ್ ಆಗಿ ಅಲ್ಲೂ ಖರೀದಿ ಮಾಡಬಹುದು. ಇಲ್ಲ ಅಂದ್ರೆ ಒಂದಿಷ್ಟು ಶಾಪ್ಗಳಲ್ಲಿ BSNL ಸಿಮ್ ಖರೀದಿ ಅವಕಾಶ ಕೊಟ್ಟಿದ್ದಾರೆ ಈಗ. ಅಲ್ಲಿಗೆ ಹೋಗಿ ನೀವು ಸಿಮ್ ಅನ್ನ ಖರೀದಿ ಮಾಡಬಹುದು ಅಥವಾ ಪೋರ್ಟ್ ಕೂಡ ಮಾಡಿಸ್ಕೋಬಹುದಾಗಿದೆ. BSNL ಜೊತೆ ಟಾಟಾ ಕಂಪನಿ ಕೂಡ ಕೈ ಜೋಡಿಸಿದೆ ಅನ್ನುವಂತಹ ಸುದ್ದಿ ಕೂಡ ಎಲ್ಲೆಡೆ ಸದ್ದು ಮಾಡಿದೆ. ಹಾಗೆ ಈಗ ಏನಾದ್ರೂ BSNL ಕಮ್ಮಿಲ್ ಕೊಟ್ಬಿಟ್ಟು ಆಮೇಲೆ ಚಿತ್ತಾಗಿ ಮತ್ತೆ ರೇಟ್ ಜಾಸ್ತಿ ಮಾಡ್ಬಿಡುತ್ತಾ ಅನ್ನುವಂತಹ ಮಾತು ಕೂಡ ಬರ್ತಿದೆ. ಏನ್ ಹೇಳ್ತೀರಾ? ಒಂದು ಕಾವ್ಯ, BSNLಗೂ ಟಾಟಾ ಈಗ ಕೈ ಜೋಡಿಸಿದೆ. ಅಂದ್ರೆ 15,000 ಕೋಟಿ ರೂಪಾಯಿ ಅಂದ್ರೆ ತನ್ನ TCS ಕಂಪನಿ ಟಾಟಾದ್ದು ಆ ಮೂಲಕ BSNL ನೆಟ್ವರ್ಕ್ ಅನ್ನ ಬೂಸ್ಟ್ ಮಾಡೋದಕ್ಕೆ, ಅಂದ್ರೆ 4G ಇಂದ 5Gಗೆ, 3G ಇಂದ 4Gಗೆ ಯಾವ್ಯಾವ ಹಳ್ಳಿಯಲ್ಲಿ ನೆಟ್ವರ್ಕ್ ಇಲ್ಲೋ ಅಲ್ಲೆಲ್ಲ ನೆಟ್ವರ್ಕ್ ಅನ್ನ ಸ್ಥಾಪನೆ ಮಾಡೋಕೆ TCS ಕೂಡ ಕೈ ಜೋಡಿಸಿದೆ. ಇದೇ ಕಾರಣಕ್ಕೆ ಏನಂತಂದ್ರೆ ಒಂದಿಷ್ಟು ಬೆಲೆಗಳ ಕೂಡ ಕಮ್ಮಿ ಇದೆ ಸದ್ಯದ ಮಟ್ಟಿಗೆ. ಏನು ಸುಮಾರು ಇಂಡಿಯಾದ 1 ಲಕ್ಷಕ್ಕಿಂತ ಹೆಚ್ಚು ಹಳ್ಳಿಗಳಲ್ಲಿ BSNL ನೆಟ್ವರ್ಕ್ ಸ್ಥಾಪನೆ ಆಗ್ತಾ ಇದೆ. ಈ ಮೂಲಕ ಏನು ಅಂತಂದ್ರೆ ಒಂದಿಷ್ಟು ನೆಟ್ವರ್ಕ್ ಚೆನ್ನಾಗಾದ್ರೆ ಒಂದಿಷ್ಟು ಜನ ಯೂಸ್ ಮಾಡಕ್ ಹೆಚ್ಚಾಗುತ್ತೆ, ಬಳಕೆದಾರರು ಕೂಡ ಹೆಚ್ಚಾಗ್ತಾರೆ. ಇನ್ನೊಂದೇನು ಅಂತ ಅಂದ್ರೆ ಪ್ಲಾನ್ ಕೂಡ ಒಳ್ಳೆ ಪ್ಲಾನ್ಗಳು ಇದೆ. ಬಟ್ ನಾವು ಏರ್ಟೆಲ್ ಆಗಿರ್ಬೋದು, BSNL ಆಗಿರ್ಬೋದು, ಹಾಗೆ ಜಿಯೋ ಆಗಿರ್ಬೋದು, ವಡಾಫೋನ್ ಆಗಿರ್ಬೋದು, ನಾವು ಟ್ಯಾಲಿ ಮಾಡಿದಾಗ ಇಯರ್ಲಿ ಟ್ಯಾಲಿ ಮಾಡಿದಾಗೆ ನೀವು ನಾ ಹೇಳ್ಬಿಡ್ತೀನಿ ಒಂದಿಷ್ಟು ಸಣ್ಣದಾಗಿ. ಏನು ಅಂತಂದ್ರೆ ಏರ್ಟೆಲ್ ಪ್ಲಾನ್ ಇಯರ್ಲಿ ಪ್ಲಾನ್ ಬಂದ್ಬಿಟ್ಟು 3,600 ರೂಪಾಯಿ ಇದೆ, ಡೈಲಿ 2 GB. ಹಾಗೆ BSNL 2,395 ಇದೆ. ಅಂದ್ರೆ ಅಲ್ಲಿಗೆ 1,200 ರೂಪಾಯಿ ಕಡಿಮೆ ಆಯ್ತು. ಇನ್ನು ಇದು ಒಂದು ವರ್ಷ ಅಲ್ಲ, ಒಂದು ವರ್ಷ 1 ತಿಂಗಳಿಗೆ ಇದು. ರಿಲಯನ್ಸ್ ಜಿಯೋ ಬಂದ್ಬಿಟ್ಟು 3,600 ಇದೆ, ವೋಡಾಫೋನ್ ಬಂದ್ಬಿಟ್ಟು 3,700 ಇದೆ. ಹೀಗಾಗಿ ಜನ ಕಾಮನ್ ಆಗಿ ಏನು BSNL ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಜನ ಎಲ್ಲ BSNLಗೆ ಮುಗಿಬಿದ್ದಿದ್ರೆ ಅದಕ್ಕೆ BSNL ಕೂಡ TCS ಅಂದ್ರೆ ಟಾಟಾ ಜೊತೆ ಕೈ ಜೋಡಿಸಿ BSNL ನೆಟ್ವರ್ಕ್ ಅನ್ನ ಏನು ಅಭಿವೃದ್ಧಿ ಮಾಡಕ್ಕೆ ಮುಂದಾಗಿದೆ. ಇನ್ನು ಟಾಟಾ ಅಂದ್ರೆ ಭರವಸೆ ಇದೆ, ವಿಶ್ವಾಸ ಇದೆ. ಯಾಕಂದ್ರೆ ನಮ್ಮ ಇಂಡಿಯಾಕ್ಕೆ ಟಾಟಾದ ಕೊಡುಗೆ ಸಾಕಷ್ಟಿದೆ. ನಾವು ನೋಡಿರ್ಬೋದು, ಅಂದ್ರೆ ಯಾರೇ ಹೆಚ್ಚು ಪ್ರೈಸ್ ಮಾಡಿರ್ಬೋದು, ಬಟ್ ಟಾಟಾ ಅತಿ ಹೆಚ್ಚು ಪ್ರೈಸ್ ಅನ್ನ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಅನ್ನುವಂತ ವಿಶ್ವಾಸ ಕೂಡ ಜನಕ್ಕಿದೆ. ಇದೇ ಕಾರಣಕ್ಕೆ ಎಲ್ಲ ಮತ್ತೆ BSNL ಕಡೆ ಹೋಗೋಣ ಅನ್ನುವಂತ ನಂಬಿಕೆ ಇದೆ ಜನಕ್ಕೆ. ಈ ಪ್ರಶ್ನೆ ನನ್ನದು ಮಾತ್ರ ಅಲ್ಲ, ಜನಸಾಮಾನ್ಯರಾಗಿರ್ಬಹುದು, ನೋಡ್ತಾ ಇರುವಂತಹ ವೀಕ್ಷಕರ ಪ್ರಶ್ನೆ ಅಂತಾನೆ ಹೇಳ್ಬೋದು. ಅಂಬಾನಿ ಮಗನ್ ಮದ್ವೆ ಆಯ್ತು, ಇದೇ ಸಮಯದಲ್ಲಿ ರೇಟ್ ಏರಿಕೆ ಆಯ್ತು, ಜಿಯೋದು ರೀಚಾರ್ಜ್ ಲೆವೆಲ್ ಜಾಸ್ತಿ ಆಯ್ತು. ಏನಾದ್ರು ಸಂಬಂಧ ಇದೆಯಾ? ಹೇಗೆ? ಒಂದು ಫಸ್ಟ್ ಪ್ರೈಸ್ ಹೈಕ್ ಮಾಡಿದ್ದು ಜಿಯೋ ಇರ್ಬೋದು. ಒಬ್ಬರಿಂದ 100 ರೂಪಾಯಿ ಕಿತ್ಕೊಂಡ್ರೆ ಅಲ್ಲಿಗೆ ಎಷ್ಟಾಯ್ತು ಖರ್ಚು? 5,000 ಕೋಟಿ ಆಯ್ತು ಮದುವೆ ಖರ್ಚು ಅಂತ ಒಂದು ಡಾಟಾ ಇದೆ. ಬಟ್ 10,000 ಕೋಟಿ ಆಗಿರ್ಬೋದು. ಬಟ್ ಒಬ್ಬರಿಂದ ಒಂದು ತಿಂಗಳಿಗೆ 100 ರೂಪಾಯಿ ಹೆಚ್ಚಿಗೆ ಆದ್ರೆ ಕೋಟ್ಯಾಂತರ ಯೂಸರ್ಸ್ ಇದಾರೆ ಜಿಯೋಗೆ, ಆಯ್ತಲ್ಲ, ಒಂದೇ ತಿಂಗಳಲ್ಲಿ ತೆಗೆದ್ಬಿಟ್ರು. ಬಟ್ ಸ್ಟಾರ್ಟಿಂಗ್ 3 ತಿಂಗಳೇನೋ ಅಂಬಾನಿ ಅವರು ಫ್ರೀ ಅಂತ ಕೊಟ್ರು. ಬಟ್ ಅದಾದ ನಂತರ ಈಗ 1,000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ. ಇದು ಜನಕ್ಕೆ ಗೊತ್ತಾಗುತ್ತೆ ಮುಂದಿನ. ಅದೇ ಕಾರಣಕ್ಕೆ ಜನ BSNLಗೆ ಪೋರ್ಟ್ ಆಗ್ತಾ ಇದಾರೆ ಈಗ. ಇಷ್ಟು ಹೊತ್ತು ನಮ್ ಜೊತೆ ವಿನಾಯಕ್ ಅವರು ಕೂತು ಹೇಗೆ ಪೋರ್ಟ್ ಆಗ್ಬೇಕು, BSNLಗೆ ಹೇಗೆ ಪೋರ್ಟ್ ಆಗ್ಬೇಕು ಜನ, ಅಥವಾ OTP ಬರುತ್ತೆ ಅದನ್ನ ಹೇಗೆ ಆಡ್ ಮಾಡ್ಬೇಕು, ಎಲ್ಲಿ ನಿಮ್ಗೆ BSNL ಸಿಮ್ ಸಿಗುತ್ತೆ, ಯಾವ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೇಕು ಅನ್ನುವಂತಹ ವಿವರ ಎಲ್ಲ ಕೊಟ್ರು. ಇದಿಷ್ಟು ಈ ಒಂದು ವಿಚಾರ ಆಗಿತ್ತು, ಈ ಹೊತ್ತಿನ ವಿಚಾರ ಅಂತಾನೆ ಹೇಳಬಹುದು. ಕ್ಯಾಮ್ರಾ ಪರ್ಸನ್ಸ್ ಉಲ್ಲಾಸ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ ಟಿವಿ, ಬೆಂಗಳೂರು.